ಹಾಯ್ ಗೈಸ್, ನಾನು ರಿಕ್ವೆಸ್ಟ್ ಮೇರೆಗೆ 1 kg ಮಟನ್ ಮಾಡೋದು. ಅದು ಬನ್ನೇರು ಮಟನ್ ಸ್ಮೂತ್ ಆಗಿ ಟೆಂಡರ್ ಆಗಿರ್ತದೆ. ಅದಕ್ಕೆ ನಾನು 20 ರೂಪಾಯಿದು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಇದು ಫ್ರೈ ಆಗಿ ಅದೆಲ್ಲ ಎಣ್ಣೆಯಲ್ಲಿ ತುಂಬ ಫ್ರೈ ಆಗಿದೆ. ಒಂದು 3 ದೊಡ್ಡ ನೀರುಳ್ಳಿ ಹಾಕಿದ್ದೇನೆ, ಒಂದು ಅರ್ಧ ಬೆಳ್ಳುಳ್ಳಿ ಹಾಕಿದ್ದೇನೆ, ಅರ್ಧ ಗಡ್ಡೆ, ಒಂದು ತುಂಡು ಶುಂಠಿ ಹಾಕಿದ್ದೇನೆ, ಒಂದು 8 ಕಾಯಿ ಮೆಣಸು ಹಾಕಿದ್ದೇನೆ ಗೈಸ್. ಮತ್ತು ಒಂದೇ ಸಲ ಬೇಸೊಪ್ಪು ಹಾಕಿ ಸರಿಯಾಗಿ ಫ್ರೈ ಆಗಿದೆ. ಇದಕ್ಕೆ ನಾವೀಗ ನೋಡಿ ಗೈಸ್, 2 ಸ್ಪೂನು ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಒಂದು 3 ಕಾಯಿ ಇದು ಕೆಂಪು ಮೆಣಸು, ಚಕ್ಕೆ, ಲವಂಗ, ಹೂವು, ಸಾಸಿವೆ ಮತ್ತು ಬ್ಲ್ಯಾಕ್ ಪೆಪ್ಪರ್ ಇಷ್ಟನ್ನು ಹಾಕಿ ಸರಿಯಾಗಿ ಹುರಿಯುವ. ಈಗ ಅದು ಸರಿ ಕೆಂಪಾಗಾದ ನಂತರ ಅದಕ್ಕೆ ಒಂದು ಚಿಕ್ಕ ತೆಂಗಿನಕಾಯಿ, ಒಂದು ತೆಂಗಿನಕಾಯಲ್ಲಿ ಒಂದು ಭಾಗ ಹಾಕುವ. ನೋಡಿ ಫ್ರೆಂಡ್ಸ್, ಇದು ಸರಿಯಾಗಿ ಫ್ರೈ ಆಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಇದು ಸರಿಯಾಗಿ ಫ್ರೈ ಆಗಿದೆ. ಇದಕ್ಕೆ ತುಂಬ ಕೊತ್ತಂಬರಿ ಹಾಕಿದ್ದೇನೆ, 20 ರೂಪಾಯಿದು. ಅದು ಹುರಿದು ಎಲ್ಲ ಚಿಕ್ಕ ಇದು ಆಗಿದೆ, ಕೆಂಪಾಗಿ ಬಂದಿದೆ. ಈಗ ನೋಡಿ, ಇದು ಇಷ್ಟೇ ತೆಂಗಿನಕಾಯಿ, ಒಂದು ಚಿಕ್ಕ ಒಂದು ತೆಂಗಿನಕಾಯಲ್ಲಿ ಒಂದು ಭಾಗ, ಸ್ವಲ್ಪ ಸಾಕು ಹಾಕಿದರೆ. ಇದನ್ನು ಈಗ ಸರಿಯಾಗಿ ಫ್ರೈ ಮಾಡುವ. ಸರಿಯಾಗಿ ಫ್ರೈ ಮಾಡಿ ರುಬ್ಬು. ಅದಕ್ಕೆ ಟರ್ಮೆರಿಕ್ ಪೌಡರನ್ನು ಆ್ಯಡ್ ಮಾಡಬೇಕು ಗೈಸ್. ಕಾಣ್ತಾ ಇದೆಯಲ್ಲ, ಫ್ರೆಂಡ್ಸ್, ಇದು ಸರಿಯಾಗಿ ಫ್ರೈ ಆಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಇದು ಸರಿಯಾಗಿ ಫ್ರೈ ಆಗಿದೆ. ಇದಕ್ಕೆ ತುಂಬ ಕೊತ್ತಂಬರಿ ಹಾಕಿದ್ದೇನೆ, 20 ರೂಪಾಯಿದು. ಅದು ಹುರಿದು ಎಲ್ಲ ಚಿಕ್ಕ ಇದು ಆಗಿದೆ, ಕೆಂಪಾಗಿ ಬಂದಿದೆ. ಈಗ ನೋಡಿ, ಇದು ಇಷ್ಟೇ ತೆಂಗಿನಕಾಯಿ, ಒಂದು ಚಿಕ್ಕ ಒಂದು ತೆಂಗಿನಕಾಯಲ್ಲಿ ಒಂದು ಭಾಗ, ಸ್ವಲ್ಪ ಸಾಕು ಹಾಕಿದರೆ. ಇದನ್ನು ಈಗ ಸರಿಯಾಗಿ ಫ್ರೈ ಮಾಡುವ. ಸರಿಯಾಗಿ ಫ್ರೈ ಮಾಡಿ ರುಬ್ಬು. ಅದಕ್ಕೆ ಟರ್ಮೆರಿಕ್ ಪೌಡರನ್ನು ಆ್ಯಡ್ ಮಾಡಬೇಕು ಗೈಸ್. ಕಾಣ್ತಾ ಇದೆಯಲ್ಲ, ಗೈಸ್, ನಾನು ಇದಕ್ಕೆ ಒಂದು 7 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಮತ್ತು ಅದಕ್ಕೆ ಒಂದು ಎಷ್ಟು ಗೊತ್ತದೆ, 2 ನೀರುಳ್ಳಿ ಹಾಕಿದ್ದೇನೆ. ಅದು ಸರಿ ಫ್ರೈ ಆಗಲಿಕ್ಕೆ ಬಂದಿದೆ. ಮತ್ತು ಇದಕ್ಕೆ ಒಂದು 2 ಟೊಮೆಟೊ ಹಾಕಿದ್ದೇನೆ. ಮತ್ತು ಬೇ ಲೀವ್ಸ್ ಹಾಕಿದ್ದೇನೆ, ಬೇ ಲೀವ್ಸ್ ಹಾಕಿದ್ದೇನೆ. ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ ಗೈಸ್, ಕಾಣ್ತಾ ಇದೆಯಲ್ಲ. ಈಗ 1 kg ಬನ್ನೇರು ಮಟನನ್ನು ಅದಕ್ಕೆ ಹಾಕ್ತೇನೆ. ಅದೆಲ್ಲ ಫ್ರೈ ಆಗಿದೆ. ಹಾಕಿ ಇದು ಉಪ್ಪು ಮಿಕ್ಸ್ ಮಾಡಿ 3 ವಿಸಿಲ್ ತೆಗೆಯುವ. 3 ವಿಸಿಲ್ ತೆಗೆದ ನಂತರ ಈಗ ಎಣ್ಣೆಯಲ್ಲೆಲ್ಲ ಫ್ರೈ ಆಗಿದೆ. 2 ಟೊಮೆಟೊ, 1 ನೀರುಳ್ಳಿ, ಮತ್ತು ಇದು ಎಂತ ಗೊತ್ತುಂಟ, 2 ನೀರುಳ್ಳಿ, 1 ಟೊಮೆಟೊ, 2 ನೀರುಳ್ಳಿ, 1 ಬೇ ಲೀವ್ಸ್ ಹಾಕಿದ್ದೇನೆ. ಈಗ ಮಾಂಸ ಹಾಕಿದ್ದೇನೆ ನೋಡಿ ಗೈಸ್, ಕಾಣ್ತಾ ಇದೆಯಲ್ಲ. ಇದಕ್ಕೆ ಈಗ ಉಪ್ಪು ಹಾಕಿ ಒಂದು 3 ಸೀಟಿ ತೆಗೆಯುವ. ಉಪ್ಪು ಹಾಕಿ ಅದು ಸ್ವಲ್ಪ ಸ್ಮೂತ್ ಆಗಬೇಕಲ್ಲ, 3 ವಿಸಿಲ್ ತೆಗಿಬೇಕು. ಇಲ್ಲಿ ನಮ್ಮ ಮಸಾಲೆ ರುಬ್ತಾ ಇದೆ ನೋಡಿ ಗೈಸ್, ಕಾಣ್ತಾ ಇದೆಯಲ್ಲ, ಮಸಾಲೆ ರುಬ್ತಾ ಇದೆ. ಈಗ ತೋರಿಸ್ತೇನೆ ತೆಗೆದು. ಫ್ರೆಂಡ್ಸ್, 3 ಸೀಟಿ ತೆಗೆದಾಗಿದೆ. ಈಗ ಸರಿಯಾಗಿ ಬೆಂದಿದೆ, ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಬನ್ನೇರು ಮಟನ್ ನೋಡಿ ಸರಿಯಾಗಿ ಬೆಂದಿದೆ. ಈಗ ಮಸಾಲೆ ಸಹ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಾವು ಇದನ್ನು ಈ ಬನ್ನೇರು ಮಟನನ್ನು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಪರೆಂಟ್ ಮಾಡುವ. ಇದರಲ್ಲಿ ನೀರುಳ್ಳಿ ಮತ್ತು ತುಪ್ಪದಲ್ಲಿ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕರೆದಿದ್ದೇನೆ. 1 ಇಡೀ ನೀರುಳ್ಳಿ ಹಾಕಿದ್ದೀನಿ. ಈಗ ಈ ಮಾಂಸವನ್ನು ಇದಕ್ಕೆ ಹಾಕುವ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ. ಈಗ ಇದಕ್ಕೆ ಮಸಾಲೆ ಹಾಕುವ ಫ್ರೆಂಡ್ಸ್. ಈಗ ರುಬ್ಬಿದ್ದು ಮಸಾಲೆ, ಗ್ರೀನ್ ಮಸಾಲವನ್ನು ಹಾಕುವ. ಮತ್ತು ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡುವ. ಫ್ರೆಂಡ್ಸ್, ನಾನು ಸ್ವಲ್ಪ ಗ್ರೀನ್ ಮಸಾಲೆ ಗ್ರೇವಿ ಟೈಪ್ ಮಾಡಿದ್ದೇನೆ ನೋಡಿ, ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ. ಒಂದು ಕುದಿ ಬರಲಿ, ನಂತರ ಆಫ್ ಮಾಡುವ.
ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ ಗ್ರೇವಿ. ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ, ಸ್ವಲ್ಪ ಗ್ರೇವಿ ಮಾಡಿದ್ದೇನೆ. ಅದು ನೋಡಿ, ಮಾಂಸ ನೋಡಿ ಕಾಣ್ತಾ ಇದೆಯಲ್ಲ. ಅದು ರಿಕ್ವೆಸ್ಟ್ ಮೇರೆಗೆ ಮಾಡಿದ್ದು. ಒಬ್ಬರಿಗೆ ಮೇಡಮ್ ಒಂದು ಸ್ವಲ್ಪ ತೋರಿಸಿ, ಗ್ರೀನ್ ಮಸಾಲ ಮಟನ್ನದ್ದು, ಇದು ಬನ್ನೇರು ಮಟನ್ ತೋರಿಸಿ ಮೇಡಮ್ ಅಂತ ಹೇಳಿದ್ದಕ್ಕೆ ಮಾಡಿದ್ದು. ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ, ಸರಿಯಾಗಿ ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ. ಕುದಿ ಬಂದು ಆಗಿದೆ, ಈಗ ರೆಡಿ ಆಗಿದೆ. ಇನ್ನು ಸರ್ವ್ ಮಾಡುವ. ನೋಡಿ ಫ್ರೆಂಡ್ಸ್, ಇದು ಸ್ಮೂತಾಗಿ ಬನ್ನೇರು ಮಟನ್ ತರಬೇಕು, ಅದು ಸ್ಮೂತಾಗಿರ್ತದೆ. ನೋಡಿ ಫ್ರೆಂಡ್ಸ್, ಮಟನ್ ರೆಡಿ ಆಗಿದೆ, ಬನ್ನೇರು ಮಟನ್ ರೆಡಿ ಆಗಿದೆ. ಪ್ಲೀಸ್ like this video, share this video, subscribe this video. Thank you. Bye bye. ಫ್ರೆಂಡ್ಸ್, ಮಟನ್ ರೆಡಿ ಆಗಿದೆ, ಬನ್ನೇರು ಮಟನ್ ರೆಡಿ ಆಗಿದೆ. ಪ್ಲೀಸ್ like this video, share this video, subscribe this video. Thank you. Bye bye.